ಪ್ರಸ್ತುತ ಜೀವನ ಶೈಲಿಯಲ್ಲಿ ಮೊಬೈಲ್ ಫೋನ್ಗಳು ಹಲವರಿಗೆ ಅವಿಭಾಜ್ಯ ಅಂಗವಾಗಿದೆ. ಕೂತ್ರು, ನಿಂತ್ರು ಹಾಗೂ ಮಲಗಿದ್ರು ಮೊಬೈಲ್ ಬೇಕೇ ಬೇಕು. ಊಟ ಮಾಡುವಾಗ, ಪ್ರಯಾಣ ಮಾಡುವಾಗ ಮತ್ತು ನಿತ್ಯ ಕರ್ಮಗಳನ್ನ ಮುಗಿಸುವಾಗ್ಲೂ ಮೊಬೈಲ್ ಕೈಯಲ್ಲಿ ಹಿಡಿದಿರಲೇಬೇಕು. ಮೊಬೈಲ್ ಇಲ್ಲದಿದ್ರೆ ಕೈಕಾಲುಗಳು ಓಡೋದಿಲ್ಲ. ಏನೋ ಕಳ್ಕೊಂಡಂತೆ ಚಡಪಡಿಸ್ತೇವೆ ಎಂದು ಹೇಳುವ ಅನೇಕ ಮಂದಿ ಇದ್ದಾರೆ. ಅಂಗೈ ಗಾತ್ರದ ಒಂದು ಸಣ್ಣ ಮೊಬೈಲ್ ಇಂದು ಜಗತ್ತಿನ ನೆಮ್ಮದಿಯನ್ನೇ ನಾಶ ಮಾಡ್ತಿದೆ ಎಂದು ಹೇಳಿದ್ರೆ ತಪ್ಪಾಗಲಾರದು. ಕೆಲವರು ತಮ್ಮ ಫೋನ್ಗಳನ್ನ ದಿಂಬಿನ ಕೆಳಗೆ ಅಥವಾ ಪಕ್ಕದಲ್ಲಿಟ್ಕೊಂಡು ಮಲಗ್ತಾರೆ. ಈ ರೀತಿ ಮಾಡೋದ್ರಿಂದ ಅವರು ಯಾವ ಆರೋಗ್ಯ ಅಪಾಯಗಳನ್ನ ಎದುರಿಸ್ತಾರೆ ಎಂಬುದನ್ನ ತಿಳಿಯೋಣ. ಅನೇಕ ಜನರು ಫೋನ್ಗಳಿಂದ ಬರುವ ವಿಕಿರಣದ ಬಗ್ಗೆ ಭಯ ಪಡ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಫಾರ್ವರ್ಡ್ ಮಾಡಲಾದ ಸಂದೇಶಗಳು ಈ ಭಯವನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಆದ್ರೆ ವೈಜ್ಞಾನಿಕವಾಗಿ ಫೋನ್ನ ವಿಕಿರಣವು ಅಷ್ಟು ಅಪಾಯಕಾರಿ ಎಂದು ಹೇಳಲು ಯಾವುದೇ ಪುರಾವೆಗಳಿಲ್ಲ. ಅಂದಹಾಗೆ ಫೋನ್ಗಳು ಕಡಿಮೆ ಶಕ್ತಿಯ ವಿಕಿರಣವನ್ನ ಹೊರಸೂಸುತ್ತೆ. ಇದು ನಮ್ಮ ಜೀನ್ಗಳು ಅಥವಾ ಜೀವಕೋಶಗಳ ಮೇಲೆ ಯಾವುದೇ ಪರಿಣಾಮವನ್ನ ಬೀರುವುದಿಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ಮತ್ತು ಅಂತಾರಾಷ್ಟ್ರೀಯ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆ ಅಂದ್ರೆ IARC ಪ್ರಕಾರ ಫೋನ್ ವಿಕಿರಣವು ಮೆದುಳಿನ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಎಂಬುದಕ್ಕೆ ಇಲ್ಲಿಯವರೆಗೆ ಯಾವುದೇ ಪುರಾವೆಗಳಿಲ್ಲ ಎಂದು ಹೇಳಿದೆ. ಮೊಬೈಲ್ ಫೋನ್ಗಳ ಬಳಕೆಯು ಮೆದುಳಿನ ಕ್ಯಾನ್ಸರ್ಗೆ ಕಾರಣವಾಗಬಹುದು ಎಂಬ ಕೆಲವು ಅಭಿಪ್ರಾಯಗಳು ಹರಿದಾಡ್ತಿವೆ. ಆದ್ರೆ ಕಳೆದ 20 ವರ್ಷಗಳಿಂದ ವೈರ್ಲೆಸ್ ತಂತ್ರಜ್ಞಾನವು ವ್ಯಾಪಕವಾಗಿ ಬಳಸಲಾಗ್ತಾ ಇದ್ದು ಮೆದುಳಿನ ಕ್ಯಾನ್ಸರ್ ಪ್ರಕರಣಗಳಲ್ಲಿ ಯಾವುದೇ ಗಮನಾರ್ಹ ಏರಿಕೆ ಕಂಡುಬಂದಿಲ್ಲ. ಫೋನ್ನಿಂದ ಬರುವ ವಿಕಿರಣವು ಎಕ್ಸ್ ಕಿರಣಗಳಷ್ಟು ಶಕ್ತಿಯುತವಾಗಿಲ್ಲ. ಆದ್ರಿಂದ ಮೆದುಳಿನ ಕೋಶಗಳ ಮೇಲೆ ನೇರವಾಗಿ ಪರಿಣಾಮ ಬೀರುವ ಅಪಾಯವಿಲ್ಲ. ಆದ್ರೆ ಫೋನ್ ಪರದೆಯಿಂದ ಹೊರಸೂಸುವ ನೀಲಿ ಬೆಳಕು ದೇಹದ ಜೈವಿಕ ಗಡಿಯಾರದ ಮೇಲೆ ಪರಿಣಾಮ ಬೀರುತ್ತೆ. ನೋಟಿಫಿಕೇಶನ್ ಶಬ್ದಗಳು ಮತ್ತು ಫೋನ್ ಬೆಳಕು ನಿದ್ರೆಗೆ ಅಡ್ಡಿಪಡಿಸುತ್ತೆ ಮತ್ತು ನಿದ್ರಾಹೀನತೆ ಮತ್ತು ಮಾನಸಿಕ ಒತ್ತಡವನ್ನ ಹೆಚ್ಚಿಸುತ್ತೆ. ಇನ್ನು ಫೋನನ್ನ ದೀರ್ಘಕಾಲ ಬಳಸಿದ್ರೆ ಅದು ಬಿಸಿಯಾಗುತ್ತೆ. ನೀವು ಅದನ್ನ ದಿಂಬಿನ ಕೆಳಗಿಟ್ರೆ ಶಾಖ ಹೆಚ್ಚಾಗಿ ಬೆಂಕಿ ತಗುಲುವ ಸಾಧ್ಯತೆಯೂ ಹೆಚ್ಚಿರುತ್ತೆ. ಆದ್ರಿಂದ ಮೊಬೈಲ್ ಅನ್ನ ದಿಂಬಿನ ಕೆಳಗೆ ಇಟ್ಕೊಂಡು ಮಲಗಬೇಡಿ. ವಿಶೇಷವಾಗಿ ಆರಾಮದಾಯಕ ನಿದ್ರೆಗಾಗಿ ಫೋನನ್ನ ಸೈಲೆಂಟ್ ಮೋಡ್ ನಲ್ಲಿ ಇರಿಸಿ ಅಥವಾ ಮಲಗುವ ಮುನ್ನ ದೂರವಿಡಿ. ಚಾರ್ಜ್ ಮಾಡಲು ಫೋನನ್ನ ಹಾಸಿಗೆಯ ಬಳಿ ಇಡಬೇಡಿ. ಮಲಗುವ ಮೊದಲು ಫೋನ್ ಬಳಕೆಯನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಒಟ್ಟಾರೆಯಾಗಿ ಫೋನನ್ನ ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ಮಲಗೋದು ಕ್ಯಾನ್ಸರ್ ಉಂಟು ಮಾಡುತ್ತೆ ಎಂಬುದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ. ಆದ್ರೆ ಇದು ನಿದ್ರಾಹೀನತೆ, ಮಾನಸಿಕ ಒತ್ತಡ ಮತ್ತು ಹೃದಯ ಸಂಬಂಧಿತ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಆದ್ರಿಂದ ಫೋನನ್ನ ದೂರವಿಟ್ಟು ಸರಿಯಾದ ನಿದ್ರೆ ಪಡೆಯೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.